ನಾ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಮಾಡ್ಕೊಂಡಿದ್ರು ಹೇಳಿಲ್ಲ ಮನಿ ವಿಡಿಯೋನೇ ಸಾಯ್ತಿನತ್ತ ಒಟ್ಟ ಇಲ್ರಿ ಅಪ್ಪ ಒಟ್ಟ ಮತ್ತ ಅದಕ್ಕೆಲ್ಲ ಮದ್ವೆ ಆಗಿನಿ ನಿನ್ನ ಸಂಗಟ ಮಾತಾಡ್ತಾನ ಯಾರು ದೋಸ್ತರ ಅದಾರ ಅಂತ ಹೇಳಿ ದೋಸ್ತ ಹೇಳೋರಿ ದೋಸ್ತರು ಇದ್ರ ಮನ್ಯಾಗ ಕೂತ್ ಮಾತಾಡಲ್ಲ ಹಾದಿ ಮೇಲೆ ಕೂತಿ ಹಾಕಿರಿ ನಾವು ಆಕಿನೂ ಅನ್ನಕಿರಿ ನಾ ಬಾಳ ಸರ್ತಿ ಸಿಕ್ಕೊಂಡಿನ್ರಿ ಕರೆ ಪಾರಾಗಿ ಬಂದೆ ಏನು ಸೊ ಇಂಥವ್ರು ಸಿಗುದು ಈ ಕಾಲದಾಗ ಕಷ್ಟ ನೋಡ್ರಿ ಯಾಕಂದ್ರೆ ಈಗಿಂದ ಬರಾಕಿ ಮುಂದಿನ ನಮಗ್ ಮುಂದೆ ಸಿಗುದಕ್ಕೆಲ್ಲ ಸೊ ಪಾರ್ಟ್ 1 ಏನ್ ಮಾಡಿದೀವ್ರಿ ಈಗ ಪಾರ್ಟ್ 2 ಐತ್ರಿ ಇದು ಯಾಕಂದ್ರ ದೊಡ್ಡ ವಿಡಿಯೋ ಆತಂದ್ರ ನಿಮ್ಗೂ ನೋಡಕ್ ಬ್ಯಾಸ್ರಿ ಅದಕ್ಕೆ ಪಾರ್ಟ್ ಮಾಡೋದ್ರಿ ಇಂಟ್ರೆಸ್ಟ್ ಬರ್ಬೇಕು ನೋಡಕ್ ನಿಮ್ಗೂ ಕ್ಯೂರಿಯಾಸಿಟಿ ಮೇನ್ ಕ್ಯೂರಿಯಾಸಿಟಿ ಐತ್ರಿ ಇದ್ರಾಗ ಏನ್ ಆಕೈತಿ ಸೊ ಅದಾದ ಬಳಿಕ ಏನಾತಂದ್ರ ಎಲ್ಲಿ ನಿಂದ್ರಿಸಿದಿವ್ರಿ ಸ್ಟೋರಿ ಚಸ್ಮಾ ಅದಕ್ರಿ ಚಸ್ಮಾ ಆರ್ಡರ್ ಹಾಕಿಡ್ರಿ ಒಂದ್ 5-6 ದಿನದ್ಲೇ ಚಸ್ಮಾ ಬತ್ರಿ ಮನಿಗ್ ಬರೋಣ ನಮ್ಮ ಮನ್ಯಾಗ ಕೇಳತ್ತಾರ್ರಿ ಎಲ್ಲಿ ತಂದಿದ್ವಿ ನಾನು ರೊಕ್ಕ ಕೊಡ್ತಂದಿನಿ ಮತ್ತೆ ಯಾರು ಕೊಡ್ತಾರ ನನಗೆ ನಮ್ಮ ಮಮ್ಮಿಗೆ ಡೌಟರಿ ನಮ್ಮ ಮಮ್ಮಿಗೆ ಡೌಟ್ ಪುಣ್ಯ ಯಾರ ಜೋಡಿ ಮಾತಾಡ್ತಾನ ನೀವು ದಿನ ಇಟ್ಟು ಹೆಂಗ್ ಮಾತಾಡ್ತಾನ ಯಾರು ದೋಸ್ತರ ಅದಾರ ಅಂತ ಹೇಳಿ ದೋಸ್ತ ಹೇಳೋರಿ ದೋಸ್ತರು ಇದ್ರ ಮನ್ಯಾಗ ಕೂತ್ ಮಾತಾಡಲ್ಲ ಹಾದಿ ಮೇಲೆ ಕೂತಿ ಹಾಕಿರಿ ನಾವು ಸೊ ಈಕಿ ಫೋನ್ ಹಚ್ತಿ ನೋಡ್ಬೇಕ್ರಿ ಹೆಂಗ ಹಚ್ತಿದ್ವಿ ಫೋನ್ ಹೆಂಗ ಹಚ್ತಿದ್ವಿ ನಾನು ಹೊರಗ್ ಬಂದ ಹಚ್ತೀನ್ರಿ ನಾನು ಮನ್ಯಾಗ ಆಕಿನೂ ಅನ್ನಕಿರಿ ನಾ ಬಾಳ ಸರ್ತಿ ಸಿಕ್ಕೊಂಡಿನ್ರಿ ಕರೆ ಪಾರಾಗಿ ಬಂದೆ ಮಮ್ಮಿನೂ ಕೇಳಾಕಿರಿ ಇಟ್ಟೋತನ ಹೆಂಗ್ ಮಾತಾಡ್ತಿ ಗೆಳತಾರ ಸಂಗಾಟ ಇಟ್ಟ ಹೆಂಗ್ ಮಾತಾಡ್ತಿ ಒಂದೊಂದ್ 2 ತಾಸು ಮಾತಾಡವ್ರಿ ಮಮ್ಮಿ ಹಚ್ಚಿದ ಒಟ್ಟ ಮುಗಿತಿದ್ದಿಲ್ಲ ಅದ್ರ ನಂಗ್ ಮತ್ತ ಜಗಳ ಹತ್ತದ್ರಿ ಮತ್ ರಮ್ಸುದ್ರಿ ಒಂದ್ ಕಟ್ ಮಾಡಿಟ್ನಿ ಅಂದ್ರ ಫ್ಯಾಮಿಲಿ ಒಂದ್ 50 ಮಿಸ್ ಕಾಲ್ ಬರ್ತಿದ್ರಿ ಕಾಲ್ ರಿಸೀವ್ ಮಾಡ್ತಿದಿಲ್ರಿ ನಾ ಒಟ್ಟ ಇಲ್ರಿ ಅಪ್ಪ ಒಟ್ಟ ಮತ್ತ ಅದಕ್ಕೆಲ್ಲ ಮದ್ವೆ ಆಗಿನಿ ನಿನ್ನ ಸಂಗಟ ಮಾತೆ ಅದಕ್ಕ ಕತ್ತಿ ಅದಕ್ಕ ಅತ್ತೆ ಮದ್ವೆ ಆಗಿ ಬಂದೀನಿ ನಾ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ ಮಾಡ್ಕೊಂಡಿದ್ರು ಹೇಳಿಲ್ಲ ಮನಿ ವಿಡಿಯೋನೇ ಏನತ್ ಸಾಯ್ತಿನತ್ತ ಸೊ ಎಲ್ಲರಿಗೂ ಇಂಥ ಹುಡುಗಿಯರ್ ಸಿಗ್ಬೇಕ್ರಿ ಯಾಕಂದ್ರ ಈಗಿನ ಕಾಲ ಹೆಂಗೈತಿ ಅಂದ್ರ ಅವನ್ ಸಾಯಿಲೆಲ್ಲ ಬಿಟ್ಟು ಹೋಗುನು ನಮ್ದೇನು ಅವ್ನ ಕಡೆ ರೊಕ್ಕ ಇಲ್ಲ ಏನಿಲ್ಲ ಅನ್ನೋ ಕಾಲ್ನಾಗ ಇದ್ರ ನಿನ್ ಜೋಡಿನ ಅಂತೇಳಿ ಬಂದಕ್ಕಿನ ನಾವು ಚಲೋತಿ ನೋಡ್ಕೋಬೇಕ್ರಿ ಮೇನ್ ಸೊ ಇಂಥವ್ರು ಸಿಗುದು ಈ ಕಾಲದಾಗ ಕಷ್ಟ ನೋಡ್ರಿ ಯಾಕಂದ್ರೆ ಈಗಿನ ದುನಿಯಾದಾಗ ಹುಡುಗಿಯರೆಲ್ಲ ನೋಡುದು ಏನ ರೊಕ್ಕ ಮತ್ತೆ ರೊಕ್ಕ ಮನಿ ನೋಡ್ತಾರು ಸೌಕರ್ಯ ನೋಡ್ತಾರ ಸೊ ನಮ್ದು ಏನೂ ಇಲ್ರಿ ಏನೂ ಇಲ್ದಾಗ ಬರಾಕಿ ಮುಂದಿನ ನಮಗ್ ಮುಂದೆ ಸಿಗುದಕ್ಕೆಲ್ಲ ಕಾರಣ ಆಗಿ ಬರ್ತಾವ ಲಕ್ಷ್ಮಿ ಮಹಾಲಕ್ಷ್ಮಿ ಸೊ ಇದೆಲ್ಲ ಆದ್ರಿ ಅಂತ ಮುಂದೆ ಏನಾತಂದ್ರ ಮುಂದೆ ಎಕ್ಸಾಮ್ ಆಗಾನ ಭೇಟಿಯಾಗಿದ್ವಿ ಒಂದ್ ತಿಂಗಳು ಸುಟ್ಟಿ ಐತ್ರಿ ಈಕಿಗೆ ಸೊ ಈಕಿ ಹೋಗಿಳ್ರಿ ಇವ್ರ ಅಜ್ಜಿ ಮನೆಗೆ ಹೋಗಿಳು ಯಾವಾಗೂ ಕಾಲ್ ಮಾಡ್ತಿಲ್ಲ ಆಗಿಲ್ರಿ ಒಟ್ಟ ಒಂದ್ ತಿಂಗಳು ಹೋಗಿಳ್ರಿ ಕಾಲ್ ಮಾಡಲ್ಲ ಮೆಸೇಜ್ ಮಾಡಲ್ಲ ಏನೂ ಇಲ್ರಿ ಮೊಬೈಲ್ ಇಲ್ಲೇ ರೀ ಮಮ್ಮಿ ಕಡೆ ಅಂತ ಈಕಿ ಹೋಗ್ಯಾಳ ರತ್ನಿಗಿ ಅಂತ ಅಲ್ಲಿ ಹೋಗಿಳು ಯಾವಾಗ್ರೆ ಕಾಲ್ ಮಾಡಕ್ರಿ ಯಾರ್ ಫೋನ್ಲೇರಿ ಸೊ ಯಾವಾಗ್ರೆ ಕಾಲ್ ಮಾಡೋಣ ಅಷ್ಟ ಮಾತಾಡೋದು ಇಟ್ಬಿಡುದ್ರಿ ಬಾಳ ನಮ್ಮ ಅಜ್ಜಿನ ಫೋನ್ಲೆ ಮಾಡ್ತೀನ್ರಿ ಯಾವಾಗ್ರಿ ಅಂದ್ರ ಸೊ ಈಕಿ ಹಚ್ಚರ ಅಟ್ಟ ಬರ್ತಿತ್ರಿ ನನಗೆ ಫೋನ್ ಯಾಕಂದ್ರ ನನ್ನ ನಂಬರ್ ಹಾಕಿ ಬ್ಲಾಕ್ ಲಿಸ್ಟ್ನೇ ಹಾಕಿಬಿಟ್ಟಾರ ಆ ಕಡೆ ನಿಂತ್ರ ಬ್ಲಾಕ್ ಲಿಸ್ಟ್ನಾಗ್ರಿ ಅಂತ ನಾ ಹಚ್ಚರ ಹತ್ತಿದಿಲ್ರಿ ಈಗ ಹಚ್ಚನ ಅಷ್ಟ ಈಗ ಹಚ್ಚನ 2 ನಿಮಿಷ ಇಲ್ಲಾಂದ್ರ 1.5 ನಿಮಿಷ ಇಟ್ಟ 2-3 ನಿಮಿಷ ಭಾಳ ಆತ್ರಿ ಮಾತಾಡೋದು ಅಟ್ರ ಕಟ್ಟ ಮತ್ತೆ ಯಾರು ಬಂದ್ರ ಒಂದ್ ತಿಂಗಳು ಮಾತಾಡಿಲ್ಲ ಆಗಿದ್ರಿ ಒಂದ್ ತಿಂಗಳನ ದಿನ ಮಾತಾಡೋರು ಒಮ್ಮೆ ಒಂದ್ ತಿಂಗಳಾಟ್ಲಿ ಮಾತಾಡುದಿಲ್ಲ ಅಂದ್ರ ಹೆಂಗ ಅನ್ಸತ್ರಿ ಮನುಷ್ಯಾಗ ಒಂಥರ ಡಿಪ್ರೆಷನ್ ಅತರ್ಲೆ ಹಂಗಾಗಿದ್ದಿತ್ರ ಅವಾಗ ಒಟ್ಟ ಆ ಕಡೆ ಈ ಕಡೆ ತಿರ್ಗಾಡ್ರಿ ಬಿ ಜೀವ ಸೊಲಾಗಿತ್ರಿ ಒಟ್ಟ ಏನೂ ಇಲ್ಲ ಒಟ್ಟ ಆ ಕಡೆ ಈ ಕಡೆ ನಾನು ಏನ್ ಮಾಡವ್ರಿ ಲಾಗಿಂಗ್ ಮಾಡ್ಕೋತ ಆ ಕಡೆ ಈ ಕಡೆ ತಿರ್ಗಾಡವ್ರಿ ಒಟ್ಟ ದಗದಕ್ ಹೋಗೋರ್ ಹಂಗ ಯಾಕಂದ್ರ ಮೇನ್ ದಗದ್ ಐತ್ರಿ ದಗದ ಇರ್ಲಿಲ್ಲ ಅಂದ್ರ ನಮ್ಮಲ್ಲಿ ನಡಿತಿದಿಲ್ರಿ ಮನಿ ಸೊ ದಗದಕ್ ಹೋಗಿ ಮಾಡಿ ನಾ ಹೆಚ್ಚು ನನ್ನ ತ್ರಾಗ ಲಾಗ್ ಇದ್ದಂದ್ರ ನಾ ಕೆಲ್ಸಕ್ಕೆ ಹೋಗಿದ್ದು ಲಾಗ್ ಹಾಕಿನ್ರಿ ಹೆಚ್ಚು ಸೊ ಅಂತ ಎಲ್ಲ ತೆಗ್ದ ಮಾಡ್ತಾನ ಇವಂದೇನೈತಿ ಅಂತ ಹೇಳಿ ಅನ್ಕೊಲಿಲ್ರಿ ಆಕಿ ಎಂತ ಯಾಕಿರ್ಲಿ ಏನೂ ಇರ್ಲಿ ಅಂದ್ರೆ ನಡಿತೈತಿ ಖರೆ ನಾನು ಏನು ಸಂಕಟ ಮದ್ವೆ ಅಂತ ಹೇಳಿ ಮದ್ವೆ ಮಾಡ್ಕೊಂಡ್ರಿ ಸೊ ಅದಾದ ಬಳಿಕ ಅವ್ರ ಅಜ್ಜಿ ಮನ್ಯಾಗ ಒಂದ್ ತಿಂಗಳಾದ ಬಳಿಕ ಬಂದ್ರಿ ಅಲ್ಲಿ ಬಿ ಸರ್ಪ್ರೈಸ್ ಕೊಟ್ಟಿಲ್ಲ
ಎಲ್ಲಿ ಹಾ ಏನಾಗಿತ್ತಂದ್ರ ರೀ ಒಂದ್ ದಿವ್ಸ ಏನ್ ಹೇಳಲ್ದೆ ಬಿಳಲ್ದಿಲ್ರಿ ಈಕಿ ಫೋನ್ ಹಚ್ಚಿಳು ನಾ ಬರೋದ್ ನೆತ್ನಿಗೆ ಹೇಳಿ ನಮ್ ತಮ್ಮ ಅದಕ್ಕೆ ಹೋಗ್ತಿದ್ರಿ ಸೊ ಅವ್ನ ಸಂಗಟ ಹೋಗ್ತಿದ್ರ ಬರ್ತನತನ ಬಾಕರಿ ನಾ ಏನ್ ಬರಲ್ಲ ಮೀಟ್ ಆಗಲ್ಲ ತಂದಿಲ್ರಿ ಸೊ ಇರ್ಲಿ ನಾನ ಬಂದ್ ಹೋತ್ನತಂದಿ ಎಲ್ಲಾ ಅದೇನೋ ತರಲ್ಲ ದೇವ್ರ ಮಾಡತಾನತ್ರಿ ಮೇಲ್ ಕೂತ ನಾವು ಎಲ್ಲಾ ತಿರ್ಗಾಡಿ ಮಾಡಿ ಬಂದಿವ್ರಿ ಬರೋಬ್ಬರ್ ನಮ್ ತಮ್ಮಂದ ಏರ್ಟೆಲ್ ಕೇಬಲ್ ತೆಗ್ದ ಮಾಡ್ತಾನ್ರಿ ಆ ಕೇಬಲ್ ನೋಡ್ಕೊತ ಹೊಂಟಿದ್ವಿ ನಾವು ಸೊ ನಾವ್ ಹಿಂಗ್ ಹೋಗ್ತಾ ಇಕ್ಕಿ ಮುಂದೆ ಬರ್ಲಾಕ ಹೆಂಗೈತ್ರಿ ಸೊ ನಾವ್ ಹಾದ್ರಿ ಬಂದ್ರಿ ಇವ್ರು ಸೊ ಬಂದ್ರ ಬರೋಣ ಮತ್ತೆ ಅಲ್ಲಿ ಅಷ್ಟು ನೋಡಿ ಮಾತಾಡಿ ದೂರಿಂದ ರೀ ಹಾಯ್ ಬಾಯ್ ದೂರಿಂದ ಮಾಡ್ಬೇಕ್ರಿ ಮಾವಶಿ ಇದ್ದಾಳ್ರಿ ನನ್ ಸಂಗಟ ಹೊರಗ್ ಬಂದಿನಿ ಒಮ್ಮಿಗಿಲ್ಲ ಹಿಂದಿಂದ ಬಂದ್ರು ಅವಾಗ ನೋಡಿನ್ರಿ ಅವಾಗ ಬಿ ಅಲ್ಲೇ ಅಲ್ಲೇ ಬಂದಿರು ಭೇಟ್ ಆಗಿದ್ಲಿ ಫೋಟೋ ಕಳ್ಸಿರ್ರಿ ನನಗ ಹೊಡೆದ ಮತ್ ಇಕ್ಕಿಗೆ ಅನ್ಸುದ್ರಿ ನೀ ಯಾವಾಗ ಬಂದಿದ್ ನೋಡಿಲ್ ನೀ ನಾ ಬಾಳ್ ಚಾಲು ರೀ ನಾವೊಂದು ಪ್ರೂಫ್ ಇರ್ಲಿ ಅಂತ ಹೇಳಿ ಫೋಟೋ ಕ್ಲಿಕ್ ಮಾಡ್ಕೊಂಡ್ರಿ ಇವ್ರ ಮೋಸಿ ಇವ್ರ ಹೊಂಟಿದ್ರ ಅಂತ ಅದಾದ ಬಳಿಕ ಆತ್ರಿ ನಾವು ವಾಪಸ್ ಮನಿಗೆ ಬರೋಣ ಕಾಲ್ ಮಾಡ್ರಿ ಮರ್ದು ಹರಿಯಾವತ್ ಮಾಡಕ್ರಿ ಮುಂಜಾನೆ ಏನ ಹಾಸಿಗೆಗಿರ್ತ ಹರಕ ಕಾಲ್ ಮಾಡಕ್ಕಿ ದಿನೋ ಬೇರೆ ನಂಬರ್ಲಿ ನನ್ಗೆ ಕನ್ಫ್ಯೂಸ್ ಆಗುದ್ರಿ ಯಾರದಾರ ಅಂತೇಳಿ ಸೊ ನಾವ್ ಒಂದೊಂದ್ಸಲ್ತಿ ಎತ್ತದಿಲ್ಲ ಆಗೇನ್ರಿ 7 ಮಟ ನಾ ಮಕ್ಕಳು ಈ ಕಾರ್ಯಕ್ಕೆ ಫೋನ್ ಹಚ್ಚಕ್ರಿ ಸೊ ನಿದ್ದೆ ಬರತ್ತ ನೋಡ್ರಿ ಈ ಲವ್ ಸ್ಟೋರಿ ಹೇಳತ್ತಾನ ಸೊ ಇದೆಲ್ಲ ಆದ ಬಳಿಕ ಮುಂದೆ ಏನಾಯ್ತು ಮತ್ತ ಆ ಕಡೆ ಬನ್ನಿ ವಾಪಸ್ ಇವ್ರ ಮನಿ ಕಡೆ ಬಂದಳ್ರಿ ಮನಿಗೆ ಬಂದಳ ಬರೋಣ ಥರ್ಡ್ ಇಯರ್ ಚಲೋ ಆಗಿತ್ರಿ ನಂದ ಥರ್ಡ್ ಇಯರ್ ಅಡ್ಮಿಷನ್ ಅಂತ ಮಾಡಕ್ ಹೊಂಟಿಳ್ರಿ ಸೊ ಅದು ಆದ್ಬಳಕ್ ಒಂದು ತಿಂಗಳೇ ಮೀಟ್ ಆಗಾಕ್ ಬಂದಿವ್ರಿ ಒಂದು ತಿಂಗಳೇ ಮೀಟ್ ಆಗೋದು ಒಂದು ಸಲ್ತಿ ಮಾರಿ ನೋಡಿದಿಲ್ಲ ಏನಿಲ್ರಿ ಮೀಟ್ ಆಗಾನ ಹೆಂಗ ಅನಿಸುತ್ತ ಅವಾಗ ಚಲೋ ಅನಿಸ್ತಿತ್ತು ಭಾಳ ದಿನ ನೋಡೋಣ ಹಾಗೆಲ್ಲ ಸೊ ಏನಿಲ್ರಿ ಏನಂದ್ರ ಕಾಲೇಜ್ ನಿಂತ್ರ ಮನಿಗಿಂತ್ರ ಕಾಲೇಜ್ ಹೋಗಿರಿ ಡೈರೆಕ್ಟ್ ಅಲ್ಲಿ ಗಾಡಿ ಮೇಲೆ ಬಂದಿದ್ರ ಬಾರ್ ಮನಿಗೆ ರೀ ಅಲ್ಲಿ ಊಟ ಅಷ್ಟ್ ಮಾಡ್ತಿದ್ರ ಅಷ್ಟ ಖರಿ ಎಲ್ಲಿದೆ ಮತ್ತ ಏನೋ ಅಂದ್ರ ಹಿಂಗ ತಿನ್ನಾಕ ಮತ್ತೆ ಎಲ್ಲಿ ಸ್ಟಾಪ್ ಮಾಡ್ತಿಲ್ ತಿನ್ನಾಕ ಅದ ಏನು ಕೇಳ್ತಿಲ್ಲ ಇಲ್ಲಿ ಬಿಡ್ರಿ ನಮ್ಗೆ ಸೊ ಯಾವಾಗ್ರಿ ಏನ್ ಕೇಳಿ ಗೊತ್ತೇನ್ರಿ ಸರ್ಕೆ ನೆಟ್ ಪ್ಯಾಕ ಮತ್ತ ರೊಕ್ಕ ಒಟ್ಟ ರೊಕ್ಕ ಕೊಡ್ರಿ ಒಟ್ಟ 100 ಬಿಡು 50 ಬಿಡು 20 ಬಿಡು 200 ಬಿಡು 300 ಬಿಡು ಸೊ ಹಿಂಗ ಒಂದ್ ಇಲ್ಲ ಅಂದ್ರೆ ಈಕಿಗ ಅಂದ್ರೆ ಈಕಿಗೆ ಖರ್ಚು ಮಾಡಿದ್ ಲೆಕ್ಕ ಅಂದ್ರೆ ನಾ ಒಂದ್ ಲೆಕ್ಕ ಹೇಳ್ತೇನ್ರಿ ಹೇಳ್ಬಾರ್ದ್ರಿ ಒಂದ್ ಇಲ್ಲ ಅಂದ್ರೆ ಒಂದ್ 20,000 ರೂಪಾಯಿ ಖರ್ಚು ಮಾಡೀನಿ ಎಲ್ಲ ಬತ್ರಿ ಟೋಟಲ್ ಎಲ್ಲ ಬಟ್ ತಿನ್ನೋದು ಗಾಡಿ ಪೆಟ್ರೋಲ್ ಹಿಡ್ದ ಈಗ ಕಟ್ಟಿದ್ ಎಲ್ಲ ಹಿಡಿದ್ರಿ ಇಷ್ಟು ಖರ್ಚು ರೀ ಅಂತ ಇಷ್ಟೆಲ್ಲ ಖರ್ಚು ಮಾಡತ್ನ ನನ್ಗೊಂದು ಡೌಟ್ ರೀ ನಾಳಿಕಿ ಕೈ ಕೊಟ್ಟು ಹೋದ್ರ ಎಷ್ಟೋ ಸಲ್ತಿ ಅಂತೀನಿ ಕೇಳ್ರಲ್ಲ ನಾ ಆಕಿ ಇಟ್ಟೆಲ್ಲ ಕೊಡತ್ತೀನಿ ನಾನು ನಾಳೆ ಕೈ ಕೊಟ್ಟು ಹೋದ್ರೆ ನಮ್ ಗತಿ ಏನು ಅದಕ್ಕೆ ಒಂದೊಂದು ಸಲ್ತಿ ಹೇಳಾರ ಆಕಿ ಬೇಡ ಇದೆಲ್ಲ ಸ್ಟಾಪ್ ಮಾಡೋನು ಯಾಕಂದ್ರೆ ನಾಳೆ ನೀ ನಾನು ಬಿಟ್ಟು ಹೋದ್ರೆ ನನ್ನ ಗತಿ ಏನ ನನ್ನದಟ್ಟು ವಿಚಾರ ಮಾಡೋರ್ಲಿ ಅವಾಗ ಯಾಕಂದ್ರೆ ಇವ್ರು ನಾಳೆ ಮದ್ವೆ ಆತತಿ ಪದಶ್ರೀ ಬೇರೆ ಹುಡುಗ ನೋಡ್ತಾರ ಮದ್ವೆ ಮಾಡ್ಕೊತಾರ ಸಾವುಕಾರ ಇರ್ತಾನ್ರಿ ಅವ ನಮ್ ಗತಿ ನಾವು ಹೋಗುದು ಡಿಪ್ರೆಷನ್ನಾಗ ಮತ್ ಹಂಗೆಲ್ಲ ಆಗ್ತೈತಿ ಅಂತ ಹೇಳಿ ಬೇಡ ಇಲ್ಲ ನನ್ ಮೇಲೆ ವಿಶ್ವಾಸ ಇತ್ತಿಲ್ಲ ನಿಮ್ಗೆ ನಾ ಈಗ ಒಂದು ಮಾತಂತೇಳ್ರಿ ನಂಗೆ ಸರ್ಗೆ ನಾ ಮದ್ವೆ ಆದ್ರೆ ನಿನ್ ಜೋಡಿನ ಇಲ್ಲಾಂದ್ರೆ ನಾ ಯಾರನ್ನೂ ಮದ್ವೆ ನೋಡ್ಕೊಳಲ್ಲ ಹಿಂಗನೈಕ್ರಿ ಈಗ ಏನ್ ಈಗ ಕಾಮನ್ ರೀ ಯಾರು ಬೇತಾರ ಆನಿ ಮಾಡಿ ಯಾರು ಭೀ ಹೇಳ್ತಾರ ಈಗ ಆನಿ ಮಾಡ್ತಾರ ಈಗ ಇವತ್ತು ಆನಿ ಮಾಡ್ರ ನಾಳೆ ಮತ್ತೆ ಕೈ ಕೊಡ್ತಾರ ಅಂತ ಜನ್ರೇಷನ್ ಐತ್ರಿ ಬಿಡು ಖರೆ ನಾ ಏನ್ ಕೈ ಕೊಟ್ಟಿಲ್ಲ ಬಿಡ್ರಿ ಮುಂದೆ ನೀವಂದಾರ ಹೇಳಿ ನಾನೇ ಹೇಳ್ದಾಗಿತ್ತು ನಮ್ಮ ಬಾಯಿನ ಸಾಕ್ರಿ ಸ್ಟೋರಿ ಹೇಳಿ ಭಾಳ ದೊಡ್ಡದೈತ್ರಿ 5 ತಿಂಗಳ ಸ್ಟೋರಿ ಐತ್ರಿ ಖರೆ ಭಾಳ ದೊಡ್ಡದೈತಿ ಮುಂದೆ ಮತ್ತೇನ್ ನಿಂಗ್ ಡೌಟ್ ಅಲ್ಲ ನಂಗ್ ಬರೀ ಹಿಂಗ ಅನ್ನವ್ರಿ ನಮ್ ಮನೆಯವ್ರು ನನ್ಗ ಹುಡುಗಿ ನೋಡ್ಯಾರತ್ತೆ ಬರೇ ಇದನ್ನ ಅಂದಾರ್ರಿ ನನಗ ಅದಕ್ಕ ಅಂಜಿ ನಾ ಫೋನ್ ಬಿ ಎತ್ತುತ್ತಿದಿಲ್ರಿ ಟೈಮ್ ಕ್ಯೂರ ನಾ ಒಂದ್ಸರ್ತಿ ಅಂದ್ರ ನಾ ತಪ್ಪಿ ಎತ್ತಲಿಲ್ಲ ಅಂದ್ರ ಇವ್ರ ಕಟ್ಟ ಮಾಡಿಬಿಡ್ತಿರ್ರಿ 50 ಮಿಸ್ ಕಾಲ್ ಇರ್ಲಿ 100 ಮಿಸ್ ಕಾಲ್ ಇರ್ಲಿ ಅವ ಕಟ್ಟ ಮಾಡಿಬಿಡ್ತಿದ್ರಿ ಒಟ್ಟೆ ಎತ್ತುತ್ತಿದಿಲ್ರಿ ಈ ಟೆನ್ಷನ್ ತಗೊಂಡ ಹಿಂಗಾತ್ರಿ ಮತ್ತ ಅಂತ ಮೀಟ್ ಆದಿವಿ 1 ತಿಂಗಳು ಮೀಟ್ ಆಗಿವಿಲ್ಲ ಆದಿವಿ ಅಂತ ಸಾರ್ಕೆ ಎಕ್ಸಾಮ್ ಅಂತೂ ಮುಗಿದ್ರಿ ಎಕ್ಸಾಮ್ ಅಂತೂ ಮುಗಿದ ಬಳಿಕ ಮತ್ತೆ ಹೋಗಿದ್ವನು ಇಲ್ಲ ಮೀಟ್ ಆಗಿದ್ವಿ ಮತ್ತ
ಥರ್ಡ್ ಇಯರ್ ಅಡ್ಮಿಷನ್ ಆತು, ನಾವೆಲ್ಲ ಮೀಟ್ ಆದ್ವಿ ಆತು ಅಂತ ಅದಾಗನ ಇದನ್ನ ನಂದು ಫಸ್ಟ್ ಸೆಷನಲ್ಲಿ ಇತ್ತ. ಅಂತ ಫ್ಯಾಮಿಲಿ ಮುಂದ ಏನ್ ಎಲ್ಲಿ ಹೇಳತ್ತಿದೀನಿ ಎಂಡ್ ಆತತ್ತ ನೀ ಇದು ಸೆಷನಲ್ ಎಕ್ಸಾಮ್ ಅಂದ್ರೆ ಪೂರ್ತಿ ಸ್ಟೋರಿನ ಎಂಡಿಂಗ್ ಕ್ರಿ. ಅವಾಗ ನಾವು ಮದ್ವಿ ಮಾಡ್ಕೊಳ್ಳೋ ಟೈಮ್ ಬಂದಿತ್ತು ಅವಾಗ ಹೇಳ್ತಾಳೆ. ಇನ್ನ ಭಾಳ ಐತ್ರಿ ಸ್ಟೋರಿ. ಅಂತ ಒಂದ್ ದಿವ್ಸ ಏನಾಗಿತ್ರಿ, ನಾ ಮನ್ಯಾಗ ಹಿಂಗ್ ಮೊಬೈಲ್ ಇಟ್ಟಿಟ್ಟು ಹೋಗವ್ರೆ ಚಾರ್ಜಿಂಗ್ ಹಚ್ಚಿ ಅವಾಗ ಈಕಿ ಫೋನ್ ಹಚ್ಚಿಕ್ರಿ. ಈಕಿ ನಂಬರ್ನ ಎಲ್ಲಾರ್ದು ಸೇವ್ ಮಾಡ್ದಂಗೆ ಫ್ರೆಂಡ್ಸ್ಗಳು ಹೆಂಗೆ ಸೇವ್ ಮಾಡತ್ ಹಂಗೆ ಮಾಡೇನ್ರಿ. ಪಲ್ಲವಿ ಅಂತ ಹೇಳಿ. ಸೊ ಪಲ್ಲವಿ ಅಂತ ಬರೋಣ ನಮ್ಮ ರಿಸೀವ್ ಮಾಡ್ಯಾಳ್ರಿ. ನಾ ಅಲ್ಲಿ ನಮ್ಮ ಮನೆ ಬಾಜು ಜೆಸಿ ಬೈಂತ್ರಿ ಹೋಗಿನಿ ಅಂತ ಎತ್ತಾಡ್ರಿ ನಮ್ಮ ಮಮ್ಮಿ ರಿಸೀವ್ ಮಾಡೋಣ ಅಂತ ಹಲೋ ಅಂದಾಳು. ಹಲೋ ನಾನು ಈಕೇನು ಅನ್ಬೇಕ್ರಿ, ಇವ್ರಿಲ್ಲ ಅಂದ್ರೆ ಕೇಳ್ರಿ. ಇವ್ರಿಲ್ಲ ನಾನು ಇಲ್ಲ ಅವ್ ಇಲ್ಲ ಅಲ್ಲಿ ಎಲ್ಲಿ ಹೋಗ್ಯಾನ ಅಂತ ಹೇಳ್ರಿ ನಾವು. ಬರೋಣ ಹಚ್ಚತ್ ಹೇಳ್ರಿ ಮತ್ತೆ ತನ್ನಿಂದ ಹೋದ್ರಿ. ಯಾರೋ ಫೋನ್ ಹಚ್ಚಿದ್ರು ನೋಡು ಬರೋಣ ಫೋನ್ ಹಚ್ಚಂದ್ರೆ ಯಾರದಾರ ನೋಡತ್ತಂದ್ರಿ. ಯಾರದಾರ ನೋಡೋಟಿಗೆ ಈಕಿಂದರಿ ಫೋನ. ಮತ್ತು ನಮ್ಗೆ ಅಂಜಿಕೆನರ್ಲೆ ಆತ್ ನಮ್ಮ ಮಮ್ಮಿಗೆ ಗೊತ್ತಾತಂದ್ರೆ. ಸೊ ಹಿಂಗೆಲ್ಲ ಇದಾತ್ರಿ. ಅದಾದ ಬಳಿಕ ಆರಾಮ್ ತಪ್ಪಿದ್ರಿ. ಇಲ್ಲ ನಾ ಅವತ್ತು ವಾಪಸ್ ಮನೆಗೆ ಒಂದು ಫೋನ್ ಹಚ್ಚಿನ್ರಿಕಿಗಿ ಮತ್ತು ಮಮ್ಮಿ ಐತೆ ಅವತ್ತು ಕಟ್ರಿ ಮಾಡ್ಬೇಕಲ್ಲ ಹಂಗೆ ಅನ್ರಿ ಬೇಡ್ನಿ. ಆದ್ರೂ ಹಂಗೆ ಮಾತಾಡ ಡೇರಿಂಗ್ ನೋಡ್ರಿ ಆಕಿಂದ. ಮಮ್ಮಿ ಸಹ ಮಾತಾಡಿದ್ರಿ 2 ಸರ್ತಿ ಕೊಟ್ಟಾರ್ರಿ ಮಮ್ಮಿ ಕೈ. ಅದೊಂದು ತಪ್ಪ ಹೋಗಿತ್ರಿ ಅವಾಗ್ರಿ. ಇವ್ರು ಇದ್ದಿದ್ದಿಲ್ ಮನ್ಯಾಗ ಮತ್ತೊಮ್ಮೆ ತಾವ ಕೊಟ್ಟಿದ್ರಿ. ಬಾಳ ಕೊಡ ನಾನು ಅವತ್ತೊಂದ್ ಸುದ್ದಿ ಕೊಟ್ಟಿನ್ರಿ ಮಮ್ಮಿ ಮಾತಾಡ್ರ. ಸೊ ಇದ್ರ ಹಿಂಬಾಲ್ರಿ ಪೂರ್ತಿ ನಮ್ಮ ಸ್ಟೋರಿ ಏನಂತಾರೆ ಸ್ಟಾರ್ಟ್ ಆಗೋಕ್ಕಿಂತ ಹಿಂಬಾಲ ನನ್ನ ಲೈಫ್ದಾಗ ಅಂದ್ರೆ ಒಂದು ಎಂಗೇಜ್ಮೆಂಟ್ ಆಗಿತ್ತು. ನನ್ನ ಲೈಫ್ದಾಗ ಅಂದ್ರೆ ಎಲ್ಲರ ಲೈಫ್ದಾಗ ಆಗತೈತಿ. ನಂದು ಎಂಗೇಜ್ಮೆಂಟ್ ಆಗಿತ್ರಿ. ಸೊ ನನಗೆ ಆ ಹುಡುಗಿನ ನಾ ಮಾಡ್ಕೊಳದಿದ್ದಿಲ್ರಿ. ಸೊ ಮನೆಯವ್ರು ಒತ್ತಾಯದಿಂತ್ರ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದೀನಿ ರೀ. ಸೊ ಎಂಗೇಜ್ಮೆಂಟ್ ಅಂತೂ ಆಗಿತ್ತು. ಅದಕ್ಕೆ ಏನು ಗೊತ್ತಿದ್ದಿಲ್ರಿ. ನನಗೆ ಹೊಲ್ಲಾಗಿತ್ತಾನ ನಾರೇ ಅದಕ್ಕೆ ಅದನ್ನ ಹಿಂಗೆ ಪಬ್ಲಿಕ್ ಮಾಡ್ರಿ ನಾದೆಲ್ಲ ಆಗೈತಿ ನಮ್ಗೆ. ಯಾಕಂದ್ರೆ ನನಗೆ ಹೊಲ್ಲಾಗಿತ್ತು ತಾನಂತ. ಅದಾದ ಬಳಿಕ ನಾ ಒಂದು ಥೋಡೆ ದಿವ್ಸ ಕೆಲಸ ಮಾಡೀನಿ ಎಲ್ಲಂದ್ರೆ ಫ್ಯಾಕ್ಟ್ರಿದಾಗ, ಕಾರ್ಖಾನದಾಗ ಇದ್ರದ್ದು ಅಂದ್ರೆ ಸಕ್ರೆ ಫ್ಯಾಕ್ಟ್ರಿದಾಗ ಒಂದು 15 ದಿವ್ಸ ಕೆಲಸ ಮಾಡೀನಿ ಅಲ್ಲಿ. ಅದಾದ ಬಳಿಕ ಅದನ್ನು ಬಿಟ್ಟು ದಗದ್ ಕತ್ತೀನಿ ರೀ ನಾ. ಸೊ ಸ್ವಲ್ಪ ಹಿಂದೆ ಬಂದ್ರಿ ಸ್ಟೋರಿ ಅಡ್ಜಸ್ಟ್ ಮಾಡ್ಕೊರಿ. ದಗದ್ ಕತ್ತೀನಿ ರೀ ಒಂದು 4-5 ತಿಂಗಳಿಲ್ಲ. ಅಕ್ಟೋಬರ್ ಹಿಡಿದ ನವೆಂಬರ್ ಡಿಸೆಂಬರ್ ಜನವರಿ ಫೆಬ್ರವರಿ ಒಂದು 3 ತಿಂಗಳು ತೆಗೆದುಕೊಂಡ್ರಿ. 3 ತಿಂಗಳು ತೆಗೆದಕ್ಕೆ ಹೋಗಿ ಹಿಂಗೆ ಅವಾಗ ಒಂದು ಆಕ್ಸಿಡೆಂಟ್ ಆಗಿತ್ತು ರೀ ನನಗೆ ರೀ. ಅಂತ ಬಿದ್ದಿದ್ದೀನಿ ರೀ ಗಾಡಿ ಮೇಲಿಂದ. ಸೊ ಇದ್ರಾಗ ತೆಗೆದಕ್ಕೆ ಹೋಗಿದ್ದಿಲ್ಲ ಅಂತ. ಮುಂದೆ ನಮ್ಮ ಜಾತ್ರೆನ ಬತ್ರಿ. ಜಾತ್ರೆ ಬತ್ತು ನಾವು ಲಾಗ್ ಹಾಕತ್ತೀನಿ ರೀ ಡೈಲಿ. ಬಟ್ ಮನ್ಯಾಗಿದ್ರೆ ಭೀ ಡೈಲಿ ಹಾಕತ್ತಿದ್ನಿ. ಸೊ ಈಗೆಲ್ಲ ನೋಡ್ತೀರಿ. ಅವಾಗ ಒಂದು ತಿಂಗಳು ಹಿಂಬಾಲ್ ಮೆಸೇಜ್ ಮಾಡಿಳ್ರಿ ಹಾಯ್ ಬ್ರೋ ಅಂತೇಳಿ ಅಂತ. ಅವಾಗ ಹಂಗೆ ಜಾತ್ರೆ ನೋಡಿಳತ್ರಿ. ನೋಡಿನ್ರಿ ಇವ್ರೇನ್ ಗೊತ್ತಿಲ್ಲ ನೋಡಿದ್ದ ಮೆಸೇಜ್ ಹಾಕಿನ್ರಿ ಜಾತ್ರೆಗೆ ಬರಾನ. ಸೊ ಈಗ ಅಂದ್ರೆ ಈಗ ಹೇಳ್ಬಾರ್ದ್ರದ. ಸೊ ಎಷ್ಟು ಜನ ಹುಡುಗಿಯಾರು ಮೆಸೇಜ್ ಮಾಡ್ತಿರ್ತಾರ್ರಿ, ಎಲ್ಲರಿಗೆ ರಿಪ್ಲೈ ಕೊಡಕ್ ಆಯ್ತಿರಲ್ಲ. ಅದಕ್ಕೆ ರಿಪ್ಲೈ ಕೊಡ್ತಿದಿಲ್ರಿ ನಾ ಯಾರಿಗೆ. ಸೊ ಈಗ ಅಷ್ಟು ಕೊಟ್ಟಿನಿ. ಅವಾಗ ಕೊಡೋಣ ಮತ್ತೇನೈತ್ರಿ, ಈಗ ಡೈರೆಕ್ಟ್ ಪ್ರಪೋಸ್ ಮಾಡ್ಬೇಕನ್ರಿ.